ದರ್ಶನ್ ವಿಚಾರಕ್ಕೆ ಬರ್ತೀನಿ. ಈ ರೇಣುಕಾಸ್ವಾಮಿಯ ಮರಣೋತ್ತರ ಪರೀಕ್ಷೆ ಕಂಪ್ಲೀಟ್ ರಿಪೋರ್ಟ್ ಬಂದಿದೆ. ರೇಣುಕಾಸ್ವಾಮಿಯ ಮರಣೋತ್ತರ ಪರೀಕ್ಷೆ ಕಂಪ್ಲೀಟ್ ರಿಪೋರ್ಟ್. ಯಾವ ಟೈಮಲ್ಲಿ ರೇಣುಕಾಸ್ವಾಮಿ ಪ್ರಾಣ ಬಿಟ್ಟಿದ್ದಾರೆ ಅನ್ನೋದು ಗೊತ್ತಾಗಿದೆ. ನೋಡಿ, ಚಿತ್ರದುರ್ಗದ ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಪೊಲೀಸರು ತಾರ್ಕಿಕ ಹಂತವನ್ನು ತಲುಪಿದ್ದಾರೆ. ಚಾರ್ಜ್ ಶೀಟ್ ಹಾಕಲಿಕ್ಕೆ ಹತ್ರ ಬಂತು. ನಟ ದರ್ಶನ್ ಹಾಗೂ ಆರೋಪಿಗಳ ವಿರುದ್ಧ 24ನೇ ACMM ನ್ಯಾಯಾಲಯಕ್ಕೆ ರಿಮಾಂಡ್ ಅರ್ಜಿ ಸಲ್ಲಿಸಿದ್ದಾರೆ. ಅದರಲ್ಲೇನಿದೆ, ಪೊಲೀಸರಿಗೆ ಮರಣೋತ್ತರ ಪರೀಕ್ಷೆಯ ಅಂತಿಮ ವರದಿ ಕೂಡ ಲಭ್ಯವಾಗಿದೆ. ಇನ್ನು ಕೃತ್ಯ ನಡೆದ ದಿನ ಸಂಜೆ 6:30ಯಿಂದ 7 ಗಂಟೆಯ ಅವಧಿಯಲ್ಲಿ, ನೋಡಿ, ಸಂಜೆ 6:30ಯಿಂದ 7 ಗಂಟೆಯ ಅವಧಿಯಲ್ಲಿ ರೇಣುಕಾಸ್ವಾಮಿ ಸಾವನ್ನಪ್ಪಿರಬಹುದು. ಸಂಜೆ 6:30ಯಿಂದ 7 ಅಂತ ಪರೀಕ್ಷೆಯಲ್ಲಿ ಹೇಳಲಾಗಿದೆ. ಅಲ್ಲದೆ ರೇಣುಕಾಸ್ವಾಮಿ ಮೇಲೆ ಸುಮಾರು 4.5 ತಾಸು ಹಲ್ಲೆ ಮಾಡಲಾಗಿದೆಯಂತೆ. 4.5 ಗಂಟೆ. ಗಂಭೀರ ಸ್ವರೂಪದ ಗಾಯ, ಮೂಳೆ ಮುರಿತ ಮತ್ತು ರಕ್ತಸ್ರಾವ ಆಗಿದ್ದು, ರೇಣುಕಾಸ್ವಾಮಿ ನೋವು ತಡೆಯಲಾಗದೆ ಹಂತ ಹಂತವಾಗಿ ನರಳಿ ಸಾವನ್ನಪ್ಪಿದ್ದಾರೆ ಅಂತ ರಿಮಾಂಡ್ ಕಾಪಿಯಲ್ಲಿ ಪೊಲೀಸರು ಕೋರ್ಟ್ಗೆ ತಿಳಿಸಿದ್ದಾರೆ. ಈಗ ಬನ್ನಿ ವಿಚಾರಕ್ಕೆ ಬರ್ತೀನಿ. ಏನದು? 3 ಪಾಯಿಂಟ್ ನಿಮ್ಮ ಮುಂದೆ ಇಡ್ತೀನಿ. ಎಷ್ಟು ಮಾರಕ ಆಗುತ್ತೆ ದರ್ಶನ್ಗೆ? 6:30ಯಿಂದ 7 ವೆರಿ ಕ್ರೂಷಿಯಲ್ ಟೈಮ್, ಗೋಲ್ಡನ್ ಟೈಮ್ ಅಂತಾರೆ ಇದನ್ನು. ದರ್ಶನ್ ಇದ್ದಾಗಲೇ ಸಾವಾಯ್ತಾ? 6:30ಯಿಂದ 7 ಗಂಟೆ ಟೈಮಲ್ಲಿ ದರ್ಶನ್ ಇದ್ರ ಅಲ್ಲಿ? ಒಂದು ವೇಳೆ ರೇಣುಕಾಸ್ವಾಮಿ ದರ್ಶನ್ ಇದ್ದಾಗಲೇ ಅಣುವು ನರಳಿ ಪ್ರಾಣ ಬಿಟ್ಟಿದ್ದಾರೆ, ರೇಣುಕಾಸ್ವಾಮಿ ದರ್ಶನ್ ಇದ್ದಾಗಲೇ ಪ್ರಾಣ ಬಿಟ್ಟಿದ್ದಾರೆ, ಶೆಡ್ಡಲ್ಲಿ ದರ್ಶನ್ ಇದ್ದಾಗಲೇ ರೇಣುಕಾಸ್ವಾಮಿ ಪ್ರಾಣ ಬಿಟ್ಟಿದ್ದರೆ ದರ್ಶನ್ಗೆ ಸಂಕಷ್ಟ 100% ಫಿಕ್ಸ್. ಓಕೆ? ಯಾಕಂದರೆ ಹೊಡೆದು ಸಾಯಲು ಬಿಟ್ಟಿದ್ದಕ್ಕೆ ದೊಡ್ಡ ಮಟ್ಟದ ಶಿಕ್ಷೆ ಆಗುತ್ತೆ. ಹೊಡೆದು ಸಾಯ್ತೀವಿ, ನೀವೇ ಸಾಯಿಸಿದ್ರೆ ಕ್ಲಿಯರ್ ಆಗಿಬಿಡುತ್ತೆ. ಓಕೆ, ಇದು ಒಂದು. ಎರಡನೇದು, ದರ್ಶನ್ ಹೊಡೆದ ಕಾರಣ ಸತ್ತೋದ್ರು. ದರ್ಶನ್ ರೇಣುಕಾಸ್ವಾಮಿಗೆ ಹೊಡೆದಿದ್ದು ನಿಜ, ಒಪ್ಕೊಂಡಿದ್ದಾರೆ. ಸಂಕಷ್ಟ ಎಲ್ಲಿ? ದರ್ಶನ್ ಈಗ ಒಂದು ಸಾಯುವಾಗ ದರ್ಶನ್ ಇದ್ದರು, ದರ್ಶನ್ ದೊಡ್ಡ ಕಲ್ಪಿಟ್ ಆಗ್ತಾರೆ. ಎರಡನೇದು, ದರ್ಶನ್ ಹೊಡೆದ್ರು, ಹೊರಟೋಗ್ಬಿಟ್ರು, ಬೇರೆ ಯಾರು ಹೊಡಿಲಿಲ್ಲ. 1 ಗಂಟೆ ಕಳೆದಂತ ಆತ ಸತ್ತೋಗ್ಬಿಟ್ಟ, ದರ್ಶನ್ ಕಾರಣ ಆಗ್ತಾರೆ. ದರ್ಶನ್ ಹೊಡೆದಿದ್ದಕ್ಕೆ ರೇಣುಕಾಸ್ವಾಮಿ ಮೃತಪಟ್ರ? ನಟ ಹೊಡೆದಿದ್ದಕ್ಕೇನೆ ಪ್ರಾಣ ಹೋಗಿದ್ದಾರೆ. ಮತ್ತೊಮ್ಮೆ ಹೇಳ್ತಾ ಇದ್ದೀನಿ, 6:30ರಿಂದ 7 ಗಂಟೆ ಟೈಮಲ್ಲಿ ರೇಣುಕಾಸ್ವಾಮಿ ಸತ್ತಾಗ ದರ್ಶನಲ್ಲಿ ಇದ್ದರೆ ದರ್ಶನ್ಗೆ ಸಂಕಷ್ಟ ಫಿಕ್ಸ್, ನಂಬರ್ 1. ಎರಡನೇದು, ದರ್ಶನ್ ಹೊಡೆದಿದ್ದಾರೆ, ಹೊರಟೋಗಿದ್ದಾರೆ, ಬೇರೆ ಯಾರು ಆಮೇಲೆ ಹೊಡಿಲಿಲ್ಲ. ದರ್ಶನ್ ಹೋದ್ರಂದ್ರೆ ಯಾರು ಹೊಡಿಲ್ಲ, ಬಟ್ ಅರ್ಧ ಗಂಟೆ ಕಳೆದ ನಂತರ ಸತ್ತೋಗ್ಬಿಟ್ರ ಯಾರು? ರೇಣುಕಾಸ್ವಾಮಿ. ಆಗಲೂ ದರ್ಶನ್ ಹೊಡೆದ ಕಾರಣಕ್ಕಾಗಿ ಸತ್ತೋದ್ರು ಅಂತ. ಇನ್ನೊಂದು ಅವಕಾಶ ಇದೆ, ಅದೇನು? ದರ್ಶನ್ ಹೋದ ಮೇಲೆ ಸಾವು. ಯಾಕೆ? ದರ್ಶನ್ ಹೋದ ಮೇಲೆ ದರ್ಶನ್ ಹೊಡಿತಾರೆ, ಹೊರಟೋಗ್ತಾರೆ. ದರ್ಶನ್ ಹೋದ ನಂತರ ಈ ಬಾಲಂಗೊಚ್ಚಿಗಳಿದಾರಲ್ಲ, ಅವರು ಹೊಡಿತಾರೆ, ದಡ 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 ದಡ. ಅದೇ ಕಾರಣಕ್ಕೆ ರೇಣುಕಾಸ್ವಾಮಿ ಸತ್ತೋದ್ರೆ ಅಲ್ಲಿ ಕಂಪ್ಲೇಂಟ್ ಇವರ ಮೇಲೆ ಬರುತ್ತೆ. ಅಂದರೆ ಕೇವಲ ದರ್ಶನ್ ಮಾತ್ರವಲ್ಲ, ಇವರು ಹೊಡೆದಕ್ಕೆ ಸತ್ರು. ಸ್ವಲ್ಪ ಕಡಿಮೆ ಆಗಬಹುದು ಶಿಕ್ಷೆ ಆಗೇ ಆಗುತ್ತೆ. ಅರ್ಥ ಆಯ್ತಾ ನಿಮಗೆ? ದರ್ಶನ್ ಹೋದ್ಮೇಲೆ ಮೃತಪಟ್ಟಿದ್ದರೆ ಸ್ವಲ್ಪ ರಿಲೀಫ್ ಫಿಕ್ಸ್. 3 ಪಾಯಿಂಟ್ ಮತ್ತೊಮ್ಮೆ ಹೇಳ್ತಾ ಇದ್ದೀನಿ. ದರ್ಶನ್ ಇದ್ದಾಗಲೇ ಸಾವನ್ನಪ್ಪಿದ್ರೆ ದರ್ಶನ್ಗೆ ಈ ಕಾನೂನು ಕುಡಿಕೆಯನ್ನು ತಪ್ಪಿಸ್ಕೊಳ್ಳೋಕ್ಕಾಗೋದಿಲ್ಲ. ದರ್ಶನ್ ಹೊಡೆದ್ರು, ಆಮೇಲೆ ಯಾರು ಹೊಡೆದಿಲ್ಲ, ಆದರೆ ಆತ ಸತ್ತೋಗ್ಬಿಟ್ಟ, ದರ್ಶನ್ ಮತ್ತೊಮ್ಮೆ ಸಿಕ್ಕಾಕೋತಾರೆ. ದರ್ಶನ್ ಹೊಡೆದ್ರು, ಹೊರಗಿದ್ರು, ಅವರು ಇರಲಿಲ್ಲ, ಹುಡುಗರೆಲ್ಲ ಹೊಡೆದ್ರು, ಆಗ ಸತ್ರು. ಆಗ ಒಂದು 5% ಶಿಕ್ಷೆ ಕಡಿಮೆ ಆಗ್ಬೋದು, ಬಟ್ ಶಿಕ್ಷೆ ಆಗುತ್ತೆ. ರಾಜ್ಯದಲ್ಲಿ ಮಳೆ ಅಬ್ಬರಿಸ್ತಾ ಇದೆ. ಕೆಲವು ಕಡೆ ರಸ್ತೆ ಇಲ್ಲದೆ ಜನ ಪರದಾಡ್ತಾ ಇದ್ರು, ಸೇತುವೆಗಳು ಮುಳುಗಿ ಸವಾರರು ಒದ್ದಾಡಿದ್ರು. ರೈತರ ಸ್ಥಿತಿ ಸರ್ಕಾರ ನಡೆಸೋರಿಗೆ ಪ್ರೀತಿ ಎಂಬಂತಾಗಿದೆ. ಬನ್ನಿ ಎಲ್ಲ ವಿಚಾರಗಳನ್ನು ನಿಮ್ಮ ಮುಂದೆ ಇಡ್ತಾ ಇದ್ದೀವಿ. ಆಂಬ್ಯುಲೆನ್ಸ್ಗೆ ದಾರಿ ಇಲ್ಲದೆ ಜನರ ಪರದಾಟ. ಬೆಳಗಾವಿಯಲ್ಲಿ ಭಾರೀ ಮಳೆಯಾಗಿದೆ.
ಖಾನಾಪುರ ತಾಲೂಕಿನ ಆಮ್ಗಾವ್ಗೆ ಆಂಬ್ಯುಲೆನ್ಸ್ ಬರುವುದಕ್ಕೂ ಜಾಗ ಇರಲಿಲ್ಲ. ಆದ್ರಿಂದ ಗ್ರಾಮಸ್ಥರು 4 ಕಿಲೋಮೀಟರ್ನಷ್ಟು ದೂರಕ್ಕೆ ಮಹಿಳೆಯನ್ನ ಹೊತ್ಕೊಂಡು ಹೋದ್ರು. ಎದೆ ನೋವಿನಿಂದ ಬಳಲ್ತಾ ಇದ್ದ ಹರ್ಷದ ಕೊನೆಗೂ ಆಸ್ಪತ್ರೆ ಸೇರಿ ಪ್ರಾಣಾಪಾಯದಿಂದ ಪಾರಾದ್ರು. ಚಿಕ್ಕೋಡಿ ಭಾಗದ 7 ಸೇತುವೆಗಳು ಜಲಾವೃತ. ಮಹಾರಾಷ್ಟ್ರದಲ್ಲಿ ಮಳೆ ಆದ್ರೆ ಬೆಳಗಾವಿಗೆ ಶೀತ ಆಗುತ್ತೆ ಅನ್ನೋದು ಮತ್ತೆ ಪ್ರೂವ್ ಆಗಿದೆ. ಹೌದು, ಮಹಾರಾಷ್ಟ್ರದಲ್ಲಿ ಮಳೆಯಾಗಿದ್ದಕ್ಕೆ ದೂದ್ಗಂಗಾ ನದಿ ಪ್ರವಾಹ ಹೆಚ್ಚಾಗಿ ಚಿಕ್ಕೋಡಿ ಭಾಗದ 7 ಸೇತುವೆಗಳು ಜಲಾವೃತವಾಗಿವೆ. ರೈತರ ಗೋಳು ಹೇಗಿದೆ ನೋಡಿ ಸ್ವಾಮಿ. ಮಳೆಯಿಂದಾಗಿ ಮಲಪ್ರಭಾ ನದಿ ಮೈದುಂಬಿ ಹರಿತಾ ಇದೆ. ಆದ್ರಿಂದ ಬೆಳಗಾವಿ ಹುಣಶಿಕಟ್ಟಿಯ ರೈತರೊಬ್ರು ಜಾನುವಾರುಗಳ ಜೊತೆಯಲ್ಲೇ ನದಿಯನ್ನ ಈಜಿ ಜಮೀನಿಗೆ ಹೋದ್ರು. 16 ವರ್ಷಗಳಿಂದ ಗ್ರಾಮಕ್ಕೊಂದು ಸೇತುವೆ ಕಟ್ಸಿ ಅಂತ ಹುಣಶಿಕಟ್ಟಿ ಮಂದಿ ಆಗ್ರಹಿಸಿದ್ರು. ನಮ್ಮ ರಾಜಕಾರಣಿಗಳು ಮಾತ್ರ ತಲೆ ಕೆಡಿಸ್ಕೊಂಡಿಲ್ಲ. ಡ್ರೋನ್ ಕಣ್ಣಲ್ಲಿ ಕಟೀಲು ದೇಗುಲ ವೈಭವ. ಮಳೆ ಅಬ್ಬರಕ್ಕೆ ನಂದಿನಿ ನದಿ ತುಂಬಿ ಹರಿತಾ ಇದೆ. ನದಿ ತಟದಲ್ಲೇ ಕಟೀಲು ಶ್ರೀ ದುರ್ಗಾ ಪರಮೇಶ್ವರಿ ಕ್ಷೇತ್ರ ಇದೆ. ಆ ವಿಹಂಗಮ ದೃಶ್ಯ ಡ್ರೋನ್ ಕ್ಯಾಮೆರಾದಲ್ಲಿ ಸೆರೆಯಾಗಿದೆ. ದೇವರಿಗೆ ಜಲ ದಿಗ್ಬಂಧನ ಹಾಕಿದ ಕಪಿಲೆ. ಕಪಿಲಾ ಪ್ರವಾಹ ಎಷ್ಟಿದೆ ಅಂದ್ರೆ ನಂಜನಗೂಡು ದೇವಾಲಯಕ್ಕೆ ಜಲಕಂಟಕ ಎದುರಾಗಿದೆ. ಕಪಿಲಾ ನದಿಯ ಸ್ನಾನಘಟ್ಟ, ಪರಶುರಾಮನ ದೇವಸ್ಥಾನ, ಅಯ್ಯಪ್ಪ ಸ್ವಾಮಿ ದೇವಸ್ಥಾನ ಸೇರಿ ತಗ್ಗು ಪ್ರದೇಶಗಳು ಮುಳುಗಿ ಹೋಗಿವೆ. ಕೆಆರ್ಎಸ್ನ 10 ಗೇಟ್ನಿಂದ ನೀರು ಹೊರಕ್ಕೆ. ಕೆಆರ್ಎಸ್ ಡ್ಯಾಂನಿಂದ ಕಾವೇರಿ ನದಿಗೆ 10,000 ಕ್ಯೂಸೆಕ್ ನೀರು ಬಿಡುಗಡೆ ಮಾಡಲಾಗಿದೆ. 10 ಗೇಟ್ಗಳಿಂದ ನೀರು ಹಾಲ್ ನೊರೆಯಂತೆ ಹರಿತಾ ಇದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಇಲ್ಲಿರುವಂತ ಈ ಒಂದು ಗುಡ್ಡ ಕುಸಿದ ಪರಿಣಾಮ ಯಾವ ರೀತಿಯಾಗಿತ್ತು ಅಂತಂದ್ರೆ ಗಂಗಾವಳಿ ನದಿ ಪಕ್ಕದಲ್ಲಿರುವಂತಹ ಉಳುವರ್ ಎನ್ನುವ ಗ್ರಾಮ ಸಂಪೂರ್ಣವಾಗಿ ಇವತ್ತು ನಾಶ ಆಗಿದೆ. ಮನೆ ಮಠ ಏನಿಲ್ಲ, ಎಲ್ಲ ಹೋಗ್ಬಿಟ್ಟಿದೆ. ಇವತ್ತು ರಿಪಬ್ಲಿಕ್ ಕನ್ನಡ ಮಾಡಿದಂತಹ ಒಂದು ವರದಿಯಿಂದಾಗಿ ಎಚ್ಚೆತ್ತುಕೊಳ್ಳುವಂತ ಕೆಲಸ ಸರ್ಕಾರ ಮಾಡಿದೆ, ಸಚಿವರು ಕೂಡ ಮಾಡಿದ್ದಾರೆ. 2 ಗಂಟೆಗೆ ಸುದ್ದಿ ಮೂಡಿಸಿದ್ದು 6 ಗಂಟೆಗೆ ಎಲ್ಲ ಸಚಿವರು ಮಿನಿಸ್ಟರ್ ಎಲ್ಲ ಬಂದು ಇಲ್ಲಿ ನೋಡೋಗಿದ್ದಾರೆ. ಎಲ್ಲಾ ಜನರಿಗೂ 1,20,000 ಮತ್ತೆ ಅವರಿಗೆ ಮನೆಗೆ 5 ಲಕ್ಷ. ಈ ಸುದ್ದಿಯನ್ನ ಎಲ್ಲ ಒಂದು ಅಧಿಕಾರಿಗಳಿಗೆ ಮೂಡಿಸಿದಕ್ಕಾಗಿ ರಿಪಬ್ಲಿಕ್ ಕನ್ನಡ ಟಿವಿಗೆ ಧನ್ಯವಾದ ಹೇಳಿ ಇಷ್ಟಪಡ್ತೇವೆ. ಮನೆನೂ ಕೊಡ್ತೇವೆ, ಮಕ್ಕಳ ಶಿಕ್ಷಣಕ್ಕೆ ತೊಂದರೆ ಆಗದೆ ಇದ್ದಂಗೆ ಹೆಲ್ಪ್ ಮಾಡ್ತೇವೆ. 1,20,000 ಮನೆ ಯಾರ್ದ್ರ ಡ್ಯಾಮೇಜ್ ಆಗಿದೆ ಅದನ್ನ ಕೊಡ್ತೀವಿ ಅಂತ ಒಪ್ಕೊಂಡಿದ್ದಾರೆ. ನಮ್ಮ ಕಷ್ಟಕ್ಕೆ ನೀವು ರಿಪಬ್ಲಿಕ್ ಕನ್ನಡದವರಾದಂತ ನೀವು ನೆರವಾಗಿರ್ತ ನಾವು ನಂಬಿದ್ದೇವೆ. ಅವರಿಗೆ ಸೂರನ್ನ ಕಲ್ಪಿಸಿಕೊಡೋವರೆಗೂ ಕೂಡ ರಿಪಬ್ಲಿಕ್ ಕನ್ನಡ ಅವರಿಗೆ ಧ್ವನಿಯಾಗಿ ನಿಲ್ಲುವಂತ ಕೆಲಸವನ್ನ ಮಾಡ್ತೇವೆ.